ಪಾಕಿಸ್ತಾನ ಯಾವ್ದ್ರಿ ಪಾಕಿಸ್ತಾನ? ಹಿಂದೂ ಮುಸಲ್ಮಾನು ಪಾಕಿಸ್ತಾನ ಯಾವ್ದ್ರಿ ಪಾಕಿಸ್ತಾನ? ಭಾರತದವ್ರದ್ದು ಎಲ್ಲ ಒಂದ್ ಅರ್ಧ ಬರೀ ನಮ್ ಮುಸ್ಲಿಂ ಸಮಾಜದವ್ರನ್ನ ಹೋಗಿ ಅಲ್ಲಿ ಬಾಟ ಹಾಕಿ ನಿಂತ್ಕೊಂಡ್ರೆ ಎದುರು ಓಡಾಕ್ತಾರ ಅವ್ರು. ಅವ್ರಿಗೂ ನಮ್ಮನ್ಗೆ ಏನ್ ಸಂಬಂಧ? ಅವ್ರೆಲ್ಲ ಹೋಗಿ ಬಾಳ್ತಾವ್ರ, ಬಾಳ್ಲಿ. ನಾವ್ ಈ ದೇಶದಲ್ಲಿ ಹುಟ್ಟಿರೋರು, ನಾವ್ ಈ ದೇಶದಲ್ಲಿ ಸಾಯೋರು ನಾವು. ಮತ್ತೆ ನೀವ್ ಒಂದ್ ಮಾತು ಹೇಳಿದೀರಾ, ಮನೆಯಿಂದ ಆಚೆ ಬರೋಕ್ ಬಿಡಲ್ಲ ಅಂತ. ಏನ್ ನೀವ್ ಡಾನಾ? ಏನ್ ಅನ್ಕೊಂಡಿರೋದು? ಮನೆಯಿಂದ ಆಚೆ ಬಿಡೋಲ್ಲ ಅಂದ್ರೆ ನಾವ್ ಬಿಟ್ಬಿಡ್ತೀರಾ? ನಮಗೂ ಬರುತ್ತೆ ಅದೇ ಮಾತ್. ನಾನ್ ನಿಮ್ಗೆ ಹೇಳಿದ್ರೆ ಹೆಂಗಿರುತ್ತೆ? ನಿಮಗೆ ದಮ್ಮು ತಾಕತ್ತು ಇನ್ನೊಂದು ಅದು ಇದು ಎಲ್ಲ ಇದ್ರೆ ನೀವು ಎತ್ಕೊಂಡ್ ಬನ್ನಿ. ನಿಮ್ ಕೊಡುಗೆಗಳನ್ನ ನೀವ್ ತೋರಿಸಿ, ನಮ್ ಕೊಡುಗೆಗಳನ್ನ ನಾವ್ ತೋರಿಸ್ತೀವಿ. ಈ ಪದಗಳು ಇನ್ನೊಂದ್ಸತಿ ಬಳಸಿದ್ರೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಆಗ್ಲಿ ನಾವು ನಿಮಗ್ ಮಸಿಗೊಳಿಸೋ ಅಂತ ಕೆಲಸ ಮಾಡ್ತೀರಿ. ಎಚ್ಚರಿಕೆಯಿಂದ. ಒಂದ್ ಕೊಡುಗೆ ನೀವೇನಾದ್ರೂ ನಮ್ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಗೊಂಡಿದ್ದೀರಾ? ಕೇಂದ್ರದಿಂದ ಏನೇನ್ ಅನುದಾನಗಳು ತಗೊಂಡ್ ಬಂದಿದ್ದೀರಿ? ನೀವು ಫಸ್ಟ್ ಕೋಲಾರಲ್ಲಿ ಇರ್ಲಿಲ್ಲ, ನಿಮಗೆ ಗೊತ್ತಿಲ್ಲ. ಜಿಲ್ಲಾ ನಾಯಕರಾದ ನಸೀರ್ ಅಹಮದ್ ಸಾಹೇಬ್ರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತ ನಸೀರ್ ಅಹಮದ್ ಸಾಹೇಬ್ರಿಗೆ ಮಾಜಿ ಸಂಸದರು ಮುನ್ಸ್ವಾಮಿ ಅಲಿಯಾಸ್ ಮಚ್ಚು ಮುನ್ಸ್ವಾಮಿ ಅವರು ಕೆಲವೊಂದು ಮಾಧ್ಯಮದ ಮುಖಾಂತರ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟವ್ರೆ. ನೋಡಿ ಸ್ವಾಮಿ, ನೀವು ಸಂಸದರಾಗಿ 5 ವರ್ಷ ಕೆಲಸ ಮಾಡಿರೋಂಥವ್ರು, ಸಾಮಾಜಿಕ ನ್ಯಾಯ ಏನು ಅನ್ನೋದು ನೀವು ಫಸ್ಟ್ ಅದನ್ನ ತಿಳ್ಕೋಬೇಕು. ನೀವು RSS ಸಿದ್ಧಾಂತವನ್ನು ಒಪ್ಕೊಂಡು RS ಪದ್ಧತಿಗಳ ಪ್ರಕಾರ ನಡ್ಕೊಂಡು ಒಬ್ಬ ಸ್ಥಾನಮಾನದಲ್ಲಿರುವಂತ ವ್ಯಕ್ತಿಗಳಿಗೆ ಬೆದರಿಕೆಗಳು ಕೊಡ್ತಿರಲ್ಲ, ಇದು ನಿಮಗೆ ಶೋಭೆ ಅನ್ಸುತ್ತಾ? ಅಥವಾ ನೀವು ಸಂಸದರಾಗಿ 5 ವರ್ಷಗಳ ಕಾಲ ಇದ್ರಲ್ಲ ನಮ್ಮ ಕೋಲಾರ ಜಿಲ್ಲೆಗೆ, ನಿಮ್ಮ ಕೊಡುಗೆ ಏನು? ನಿಮ್ಮ ಕೊಡುಗೆ ಒಂದೇ ಒಂದು, ಏನು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರಂಗ್ ಇದ್ದವ್ರು ನಾವು. ಅದನ್ನ ಆ ಸಂಬಂಧಕ್ಕೆ ಬಂದು ನೀವು ವಿಷ ಬೀಜವನ್ನು ಹಾಕಿ ಹಿಂದೂ ಮುಸಲ್ಮಾನು ಪಾಕಿಸ್ತಾನ ಯಾವ್ದ್ರಿ ಪಾಕಿಸ್ತಾನ? ಭಾರತದವ್ರದ್ದು ಎಲ್ಲ ಒಂದ್ ಅರ್ಧ ಬರೀ ನಮ್ ಮುಸ್ಲಿಂ ಸಮಾಜದವ್ರನ್ನ ಹೋಗಿ ಅಲ್ಲಿ ಬಾಟ ಹಾಕಿ ನಿಂತ್ಕೊಂಡ್ರೆ ಎದುರು ಓಡಾಕ್ತಾರ ಅವ್ರು. ಅವ್ರಿಗೂ ನಮ್ಮನ್ಗೆ ಏನ್ ಸಂಬಂಧ? ಅವ್ರೆಲ್ಲ ಹೋಗಿ ಬಾಳ್ತಾವ್ರ, ಬಾಳ್ಲಿ. ನಾವ್ ಈ ದೇಶದಲ್ಲಿ ಹುಟ್ಟಿರೋರು, ನಾವ್ ಈ ದೇಶದಲ್ಲಿ ಸಾಯೋರು ನಾವು. ಮತ್ತೆ ಇನ್ನೊಂದು, ಪದೇ ನೀವ್ ಹೇಳ್ತಾ ಇದೀರಲ್ಲ, ನಾನ್ 5 ವರ್ಷ ಆಯ್ತು, ನೀವ್ ಒಂದೇ ಒಂದ್ ಮಾಡಿದ್ದು ಕ್ಲಾಕ್ ಟವರ್ ಅಲ್ಲಿ ನೀವು ಬರಕ್ ಮುಂಚೆನೂ ನಾವು ಇಂಡಿಪೆಂಡೆನ್ಸ್ ಡೇ ಆಗ್ಲಿ ರಿಪಬ್ಲಿಕ್ ಡೇ ಆಗ್ಲಿ ಅಲ್ಲಿ ಧ್ವಜ ಹಾರಿಸ್ತಾ ಇದ್ರಿ, ಕನ್ನಡ ರಾಜ್ಯೋತ್ಸವನೂ ಮಾಡ್ತಾ ಇದ್ರಿ. ಯಾಕಂದ್ರೆ ನೀವು ಫಸ್ಟ್ ಕೋಲಾರಲ್ಲಿ ಇರ್ಲಿಲ್ಲ, ನಿಮಗೆ ಗೊತ್ತಿಲ್ಲ ಯಾರು ಕೋಲಾರಲ್ಲಿ ಏನ್ ಮಾಡ್ತಾ ಇದ್ರು ಅಂತ. ನೀವು ನಿಮಗೆ ಒಂದ್ ಪವರ್ ಸಿಗ್ಲಿ ಅಂತ ಬರೀ ಹೇಳಿಕೆಗಳು ಕೊಟ್ಕೊಂಡು ನೀವು ಜೀವನ ಪೂರ್ತಿ ನೋಡಿ, ಅದ್ ಆಗೋದ್ರೂ ಇನ್ನ ನಿಮ್ ಬಾಯಲ್ಲಿ ಅದ್ ಬಿಟ್ಟು ನಿಮ್ ಬಾಯಲ್ಲಿ ಏನೂ ಬರಲ್ಲ. ಒಂದ್ ಕೊಡುಗೆ ನೀವೇನಾದ್ರೂ ನಮ್ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಗೊಂಡಿದ್ದೀರಾ? ಕೇಂದ್ರದಿಂದ ಏನೇನ್ ಅನುದಾನಗಳು ತಗೊಂಡ್ ಬಂದಿದ್ದೀರಿ? ಇಲ್ಲ, ನಾನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನೋಡಿ, ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದ ನಸೀರ್ ಅಹಮದ್ ಸಾಹೇಬ್ರಾಗ್ಲಿ, ಅವರು ನಮ್ ಕೋಲಾರಿಗೆ ಏನೇನ್ ಕೊಡುಗೆ ಕೊಟ್ಟವ್ರೆ, ಎಷ್ಟೆಷ್ಟು ಫಂಡ್ಗಳು ಎತ್ಕೊಂಡ್ ಬಂದವ್ರೆ, ಎಷ್ಟೆಷ್ಟು ವಾಟರ್ ಫಿಲ್ಟರ್ಗಳು ಹಾಕವ್ರೆ, ಅದು ನಾವು ನಿಮ್ಮ ಮಾಧ್ಯಮದ ಮುಂದೆ ಬಂದು ಬಹಿರಂಗ ಪಡಿಸ್ತೀರಿ. ನಿಮಗೆ ದಮ್ಮು ತಾಕತ್ತು ಇನ್ನೊಂದು ಅದು ಇದು ಎಲ್ಲ ಇದ್ರೆ ನೀವು ಎತ್ಕೊಂಡ್ ಬನ್ನಿ. ನಿಮ್ ಕೊಡುಗೆಗಳನ್ನ ನೀವ್ ತೋರಿಸಿ, ನಮ್ ಕೊಡುಗೆಗಳನ್ನ ನಾವ್ ತೋರಿಸ್ತೀವಿ. ಅವಾಗ ಗೊತ್ತಾಗುತ್ತೆ ಜನಕ್ಕೆ ಯಾರು ಎಂತವ್ರು, ಏನ್ ಕೊಡುಗೆ ಕೊಟ್ಟವ್ರೆ, ಯಾರು ಮನ್ಸಲ್ಲಿ ದ್ವೇಷ ಇಟ್ಕೊಂಡು ರಾಜಕಾರಣ ಮಾಡ್ತಾವ್ರೆ, ಯಾರು ಮನ್ಸು ಎಲ್ರಿಗೂ ಒಂದಾಗಿ ತಗೊಂಡೋಗಿ ರಾಜಕಾರಣ ಮಾಡ್ತಾ ಇದಾರೆ ಅಂತ. ಇನ್ನೊಂದು, ಮತ್ತೆ ನೀವ್ ಒಂದ್ ಮಾತು ಹೇಳಿದೀರಾ, ಮನೆಯಿಂದ ಆಚೆ ಬರೋಕ್ ಬಿಡಲ್ಲ ಅಂತ. ಏನ್ ನೀವ್ ಡಾನಾ? ಏನ್ ಅನ್ಕೊಂಡಿರೋದು? ಮನೆಯಿಂದ ಆಚೆ ಬಿಡೋಲ್ಲ ಅಂದ್ರೆ ನಾವ್ ಬಿಟ್ಬಿಡ್ತೀರಾ? ನಮಗೂ ಬರುತ್ತೆ ಅದೇ ಮಾತ್. ನಾನ್ ನಿಮ್ಗೆ ಹೇಳಿದ್ರೆ ಹೆಂಗಿರುತ್ತೆ? ಈ ಪದಗಳು ಇನ್ನೊಂದ್ಸತಿ ಬಳಸಿದ್ರೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಆಗ್ಲಿ ನಾವು ನಿಮಗ್ ಮಸಿಗೊಳಿಸೋ ಅಂತ ಕೆಲಸ ಮಾಡ್ತೀರಿ. ಎಚ್ಚರಿಕೆಯಿಂದ. ನೀವು ಸಂಸದರಾಗಿದ್ರಿ, ಒಳ್ಳೇದು, ಆ ಸ್ಥಾನಮಾನ ನಿಮಗ್ ಸಿಕ್ತು, ಆ ಗೌರವವನ್ನು ಇಟ್ಕೊಂಡು ಹೋಗಿ. ಯಾವತ್ತೂ ಅಷ್ಟೇ ಕೋಲಾರ ಜಿಲ್ಲೆ ಇಂದ ಬೆಳೆದು ಹೋಗಿರೋರು
ಚರಿತ್ರವನ್ನು ಬರೆದಿದ್ದಾರೆ. ಹಿಸ್ಟ್ರಿ ಯಾವತ್ತನ ನಮ್ ಮುಂದೆ ದಿನಗಳಲ್ಲಿ ಒಂದ್ 10-15 ವರ್ಷ ಆದ್ಮೇಲೆ ಜನ ಮಕ್ಕಳು ಎಲ್ಲ ಹೇಳ್ತಾರೆ ದೊಡ್ಡವರಾದ್ಮೇಲೆ. ಏನಂದ್ರೆ ಮುನ್ಸ್ವಾಮಿ ಸಂಸದರಾಗಿದ್ರು, ಅವರು ಬರೀ ಹಿಂದೂ ಮುಸಲ್ಮಾನ್ ಮಾಡಿದ್ರು, ಟವರ್ ಪೈಂಟ್ ಹಚ್ಚಿದ್ರು, ಇದೊಂದೇ ಹೇಳೋದು. ಈಗ ನಮ್ ಜಿಲ್ಲೆ ಯಾವ ಜಿಲ್ಲೆ? ಕೋಲಾರ ಜಿಲ್ಲೆ, ಚಿನ್ನದ ನಾಡು. ಮೊದಲ ಮುಖ್ಯಮಂತ್ರಿ ಕೊಟ್ಟಿರುವಂತ ಜಿಲ್ಲೆ ಇದು. ಇದಕ್ಕೊಂದು ಇತಿಹಾಸ ಇದೆ. ಈ ಇತಿಹಾಸ ಇದೆಲ್ಲ ಆ ಜಾಗದಲ್ಲಿ ನೀವಿದ್ದು ಸಂಸದರಾಗಿರೋರು ಇದನ್ನೆಲ್ಲ